ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಟೊಮೆಟೊ ಸಾರು ಅಥವಾ ಟೊಮೆಟೊ ರಸಮ್. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ. ಈ ಒಂದು ರೆಸಿಪಿನ ನೀವು ಈ ರೀತಿಯಲ್ಲಿ ಟ್ರೈ ಮಾಡಿದರೆ ರುಚಿ ಒಟ್ಟ ಮರೆಯಂಗಿಲ್ರಿ. ಹಾಗೆ ಬೇರೆ ಏನು ಬೇಕು ಅನಿಸೋದಿಲ್ರಿ. ಮತ್ತು ಚಲೋ ಆಗ್ತೈತ್ರಿ ಮತ್ತು ಭಾಳ ಸಿಂಪಲ್ ಕೂಡ ಅದ ರೀ. ಇದು ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ರಿ. ಹೆಂಗಂತ ಹೇಳಿ ನೋಡೋಣ್ರಿ. ಅದಕ್ಕೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮಾಡಿಕೊಳ್ಳುವ ವಿಧಾನನ ನೋಡ್ಕೊಳ್ಳೋಣ ಬನ್ನಿರಿ. ಮೊದಲಿಗೆ 1 ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡಿನ್ರಿ. ಆಮೇಲೆ ಇದಕ್ಕೆ 5 ಕರಿಮೆಣಸು ಮತ್ತು ಬೆಳ್ಳುಳ್ಳಿ, ಈರುಳ್ಳಿ 2, ಟೊಮೆಟೊ 2 ಇಷ್ಟನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿನ್ರಿ. ನಂತರ ಇದಕ್ಕೆ ಉಪ್ಪು, ಅರಿಶಿಣ ಕೂಡ ಹಾಕ್ಕೊಂಡಿನ್ರಿ. ಆಮೇಲೆ 1 ಗ್ಲಾಸ್ದಷ್ಟು ನೀರು ಹಾಕ್ಕೊಂಡು ಮುಚ್ಚಳನ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ್ರಿ. ಹಾಗೆ 1 ಸ್ಪೂನ್ ಜೀರಿಗೆ ಮತ್ತು ಕೊತ್ತಂಬರಿ ಕೂಡ ಹಾಕ್ಕೊಂಡು ಕುದಿಸ್ಕೊಳ್ಳೋಣ್ರಿ. ನೋಡಿ ಫ್ರೆಂಡ್ಸ್, ಕುದ್ದ ಮೇಲೆ ಈ ರೀತಿಯಲ್ಲಿ ಕಾಣಿಸುತ್ರಿ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ ರೀ. ಇದನ್ನು ಫುಲ್ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ರೀ, ತರಿಯಾಗಿ ರುಬ್ಕೊಳ್ಳೋಣ ರೀ. ನೋಡಿರಿ ಎಷ್ಟು ಚಂದ ರುಬ್ಬೈತ್ರಿ. ನೋಡಿರಿ ಫ್ರೆಂಡ್ಸ್, ನಾನು ಅದೇ ಪಾತ್ರೆನ ತೊಗೊಂಡಿನಿ ರೀ. ಅದಕ್ಕೆ 5-6 ಟೇಬಲ್ ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಹಾಗೆ ಜೀರಿಗೆ, ಸಾಸಿವೆ ಮತ್ತು ಪತ್ರಿ, ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿನೇ ಫ್ರೈ ಮಾಡ್ಕೊಳ್ತೀನಿ ರೀ. ನಂತರ ಇದಕ್ಕೆ ನಾನು ಕಡಿಪತ್ತನ್ನು ಕೂಡ ಹಾಕ್ಕೊಳ್ತೀನಿ ರೀ. ಆಮೇಲೆ ಮಸಾಲೆ ಪದಾರ್ಥದಲ್ಲಿ ಇದಕ್ಕೆ ನಾನು ಅಚ್ಚ ಖಾರದ ಪುಡಿನ 1 ಟೇಬಲ್ ಸ್ಪೂನ್ದಷ್ಟು ಹಾಕ್ಕೊಳ್ತೀನಿ ರೀ. ಹಾಗೆ ಮನೆಯಲ್ಲಿ ಕುಟ್ಟಿದಂಥ ಮಸಾಲನ ಅರ್ಧ ಟೇಬಲ್ ಸ್ಪೂನ್ದಷ್ಟು ಹಾಕ್ಕೊಳ್ತೀನಿ ರೀ, ಚಾಕ್ಲೇಟ್ ಕಲರ್ದು. ಹಾಗೆ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ದಷ್ಟು ಹಾಕ್ಕೊಳ್ತೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನೂ ಕೂಡ ಹಾಕ್ಕೊಳ್ತೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿನೇ ಫ್ರೈ ಮಾಡಿಕೊಂಡು ಮತ್ತು ರುಬ್ಬಿದಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತೀನಿ ರೀ. ನಂತರ ಈ ಮಿಶ್ರಣಕ್ಕೆ ನಾನು 1.5 ಗ್ಲಾಸ್ದಷ್ಟು ನೀರನ್ನು ಹಾಕ್ಕೊಂಡಿನಿ ರೀ. ನಿಮಗೆ ಎಷ್ಟು ತಿಳಿಬೇಕೋ ಅಷ್ಟು ನೀರು ಹಾಕ್ಕೊಳ್ರಿ. 1.5 ಗ್ಲಾಸ್ದಷ್ಟು ನೀರು ಹಾಕಿ 10 ನಿಮಿಷ ಸಣ್ಣ ಉರಿ ಇಟ್ಟು ಕುದಿಸ್ಕೊಳಕತ್ತೀನಿ ರೀ. ನೋಡಿರಿ, ಮೇಲೆ ಎಣ್ಣೆ ಈ ರೀತಿಯಲ್ಲಿ ತೇಲ್ತಾ ಇದೆ. ಈ ಥರ ಎಣ್ಣೆ ಕಾಣುವಂಗೆ ಕುದಿಸ್ಕೋಬೇಕ್ರಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿದರೆ ಮುಗೀತು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದೈತ್ರಿ. ಈ ಟೊಮೆಟೊ ಸಾರು ಅಥವಾ ಟೊಮೆಟೊ ರಸಮ್ ಬಿಸಿ ಬಿಸಿ ಅನ್ನದ ಜೊತೆ 1 ಸ್ಪೂನ್ ತುಪ್ಪದಲ್ಲಿ ಹಾಕ್ಕೊಂಡು ಉಂಡ್ರೆ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲೂ ಕೂಡ ಈ ರಸಮ್ನ ಮಾಡ್ಕೊಳ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಹಾಗೆ ಈ ವಿಡಿಯೋನ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.